ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಕರ್ನಾಟಕ ರಾಜಕಾರಣದಲ್ಲಿ ಪ್ರಾದೇಶಿಕ ಅಸ್ಮಿತೆಯಾಗಿ ಕನ್ನಡಿಗರ ಧ್ವನಿಯಾಗಿ ಗುರುತಿಸಿಕೊಂಡಿದ್ದ ಜೆಡಿಎಸ್ ಈಗ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸ್ತಾ ಇದೆಯಾ? ಕಷ್ಟಪಟ್ಟು ಕಟ್ಟಿದ ಪ್ರಾದೇಶಿಕ ಪಕ್ಷವೊಂದು ಇವತ್ತು ಬಿಕ್ಕಟ್ಟಿಗೆ ಸಿಲುಕಲು ಕುಟುಂಬ ರಾಜಕಾರಣವೇ ಪ್ರಮುಖ ಕಾರಣವಾಯ್ತಾ? ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ವಿದ್ಯಾ. ಎಸ್ ವೀಕ್ಷಕರೇ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಕಿಂಗ್ ಮತ್ತು ಕಿಂಗ್ ಮೇಕರ್ ಆಗಿ ಮೆರೆದ ಪಕ್ಷ ಅಂದ್ರೆ ಅದು ಜೆಡಿಎಸ್. ಎಚ್ ಡಿ ದೇವೇಗೌಡರ ಸುದೀರ್ಘ ರಾಜಕೀಯ ಹೋರಾಟದಿಂದ ಬೆಳೆದ ಈ ಪಕ್ಷ ಕಾವೇರಿ ಕೃಷ್ಣ ನದಿ ನೀರು, ರೈತರ ಸಾಲ ಮನ್ನಾದಂತಹ ಜನಪರ ಹೋರಾಟಗಳ ಮೂಲಕ ಮಣ್ಣಿನ ಮಕ್ಕಳ ಪಕ್ಷವಾಗಿ ಗುರುತಿಸಿಕೊಂಡಿತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜೆಡಿಎಸ್ ನಿರಂತರವಾಗಿ ತನ್ನ ಜನ ಬೆಂಬಲವನ್ನ ಕಳೆದುಕೊಳ್ತಾ ಬಂದಿದೆ. ಪಾಪ್ಯುಲಾರಿಟಿ ಕಡಿಮೆ ಆದಂತೆ ಕಾಣಿಸ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆ ಹಾಗೂ ಅದರ ನಂತರದ ಕೆಲ ಬೆಳವಣಿಗೆಗಳು ಪಕ್ಷವನ್ನ ಹಿಂದೆಂದೂ ಕಾಣದ ಬಿಕ್ಕಟ್ಟಿಗೆ ದೂಡಿದೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಬಿಜೆಪಿ ಜೊತೆಗಿನ ಮೈತ್ರಿ ಮತ್ತು ಪಕ್ಷದೊಳಗಿನ ಆಂತರಿಕ ಅಸಮಾಧಾನ ಅಂದ್ರೆ ತಪ್ಪಾಗಲ್ಲ. ಜೆಡಿಎಸ್ ಅಂದ್ರೆ ದೇವೇಗೌಡರ ಕುಟುಂಬ. ಆದ್ರೆ ಇವತ್ತು ಅದೇ ಕುಟುಂಬ ರಾಜಕಾರಣ ಪಕ್ಷಕ್ಕೆ ಶಾಪವಾಗಿ ಪರಿಣಮಿಸಿದ್ಯಾ ಎಂಬ ಚರ್ಚೆ ಜೋರಾಗಿದೆ. ಪಕ್ಷದಲ್ಲಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಹೀಗೆ ಎಲ್ಲ ಪ್ರಮುಖ ನಿರ್ಧಾರಗಳು ಮತ್ತು ಟೀಕೆಗಳು ಒಂದೇ ಕುಟುಂಬದ ಸುತ್ತಾ ಇರೋದು ಪಕ್ಷದಲ್ಲಿದ್ದ ಇತರ ಸಮರ್ಥ ನಾಯಕರ ಅಸಮಾಧಾನಕ್ಕೆ ಕಾರಣವಾಯಿತು. ಇನ್ನು ಬಿ ನಿಂಗಯ್ಯ, ಹಾಗೆ YSV ದತ್ತ, GT ದೇವೇಗೌಡರಂತಹ ಹಿರಿಯ ನಾಯಕರು ಹಲವು ಬಾರಿ ತಮಗೆ ಆಗ್ತಾ ಇರುವ ಅಸಮಾಧಾನವನ್ನ ಹೊರಹಾಕಿದ ಪ್ರಸಂಗಗಳು ಜೆಡಿಎಸ್ನಲ್ಲಿ ನಡೆದಿದೆ. ಇನ್ನು ಕುಟುಂಬ ಸದಸ್ಯರಿಗೆ ಆದ್ಯತೆ ನೀಡಿದ್ರಿಂದ ಪಕ್ಷದಲ್ಲಿ ಪ್ರಬಲವಾದ ನಾಯಕತ್ವ ಬೆಳಿಲೇ ಇಲ್ಲ. ಹಳೆ ಮೈಸೂರು ಭಾಗವನ್ನ ಬಿಟ್ಟರೆ ಉತ್ತರ ಕರ್ನಾಟಕ ಸೇರಿದಂತೆ ಉಳಿದ ಭಾಗಗಳಲ್ಲಿ ಪಕ್ಷ ಸಂಘಟನೆ ಶೂನ್ಯಕ್ಕೆ ತಲುಪ್ತಾ ಬಂತು. ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಸದಸ್ಯರ ಸುತ್ತಕೊಂಡಂತಹ ಸಾಲು ಕಾನೂನು ಮತ್ತು ವೈಯಕ್ತಿಕ ವಿವಾದಗಳು ಪಕ್ಷದ ಇಮೇಜ್ಗೆ ದೊಡ್ಡ ಪೆಟ್ಟು ನೀಡಿದ್ದು ಸಾರ್ವಜನಿಕ ವಲಯದಲ್ಲಿ ಪಕ್ಷ ತೀವ್ರ ಮುಖಭಂಗ ಎದುರಿಸಬೇಕಾಯಿತು. ವೀಕ್ಷಕರೇ, ಜೆಡಿಎಸ್ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿ ಜೊತೆ ಕೈಜೋಡಿಸಿ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರ ಇಡುವ ಮತ್ತು ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ನಿರ್ಧಾರ ಮಾಡಿತು. ಆದರೆ ಈ ಮೈತ್ರಿ ಪಕ್ಷಕ್ಕೆ ಪ್ಲಸ್ ಆಗುವ ಬದಲು ಮೈನಸ್ ಆಯಿತು. ಜಾತ್ಯಾತೀತ ಎಂಬ ಹಣೆಪಟ್ಟಿ ಇದ್ದ ಪಕ್ಷ ಬಿಜೆಪಿ ಜೊತೆ ಕೈಜೋಡಿಸಿದಾಗ ಪಕ್ಷದ ವೋಟ್ ಬ್ಯಾಂಕ್ ಆಗಿದ್ದ ಅಲ್ಪಸಂಖ್ಯಾತರು ಜೆಡಿಎಸ್ನಿಂದ ಸಂಪೂರ್ಣವಾಗಿ ದೂರ ಸರಿದರು. ಸಿಎಂ ಇಬ್ರಾಹಿಂ ಸೇರಿದಂತೆ ಹಲವು ಮುಖಂಡರು ಪಕ್ಷ ತೊರೆದರು. ಇದು ಜೆಡಿಎಸ್ಗೆ ದೊಡ್ಡ ಏಟಾಗಿ ಪರಿಣಮಿಸಿತು. ವೀಕ್ಷಕರೇ, ಯಾವಾಗ ಒಂದು ಪ್ರಾದೇಶಿಕ ಪಕ್ಷ ಕೇವಲ ಕುಟುಂಬದ ಹಿತಾಸಕ್ತಿ ಮತ್ತು ಅಧಿಕಾರದ ಆಸೆಗಾಗಿ ತತ್ವ ಸಿದ್ಧಾಂತಗಳನ್ನು ಬಲಿ ಕೊಡುತ್ತೋ ಆಗ ಇಂತಹ ಬಿಕ್ಕಟ್ಟನ್ನು ಅನುಭವಿಸಲೇಬೇಕಾಗತ್ತೆ. ಜೆಡಿಎಸ್ ಸದ್ಯಕ್ಕೆ ತೀರಾ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಬಿಜೆಪಿ ಜೊತೆ ಮೈತ್ರಿಯಲ್ಲಿ ಅಸ್ಥಿರತೆ, ಕುಟುಂಬ ರಾಜಕಾರಣದ ಕಳಂಕ ಮತ್ತು ಕಳೆದು ಹೋಗ್ತಾ ಇರುವ ಪ್ರಾದೇಶಿಕ ಅಸ್ಮಿತೆಯನ್ನ ಜೆಡಿಎಸ್ ಹೇಗೆ ಮರಳಿ ಕುಮಾರಸ್ವಾಮಿ ಪಕ್ಷವನ್ನ ಮತ್ತೆ ಕಟ್ಟಿ ಬೆಳೆಸೋಕೆ ಸಾಧ್ಯನಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.